ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆಗಾಗಿ ಸತತ 12ನೇ ದಿನದ ಧರಣಿ ನನಸಾಗದ ಕನಸು, ಜಿಲ್ಲೆಗಾಗಿ ಸದಾ ಹೋರಾಡುತ್ತಿವೆ ಎಂದ ಜಿಲ್ಲಾ ಹೋರಾಟ ಸಮಿತಿ ಚಿಕ್ಕೋಡಿಯವರು. ಈ ಸಂದರ್ಭದಲ್ಲಿ ಒಬಿಸಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಭೀಮಪ್ಪ ಬನಶಂಕರಿ ಅವರು ಮಾತನಾಡಿದ್ದು ಹೀಗೆ. ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಲ್ಲಿ ಇವತ್ತು ನಡೀತಕ್ಕಂಥ ಸುಮಾರು 27 ವರ್ಷಗಳಿಂದ ಇಲ್ಲಿವರೆಗೆ ಚಂದ್ರಕಾಂತನ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಹಾಗೂ ಸಂಜೀವನ ಬಡಿಗೇರ ಅವರ ನೇತೃತ್ವದಲ್ಲಿ ಇನ್ನೂ ಸಾಕಷ್ಟು ನಮ್ಮ ಹೋರಾಟಗಾರರ ನೇತೃತ್ವದಲ್ಲಿ ಸುಮಾರು 27 ವರ್ಷಗಳಿಂದ ಈ ಜಿಲ್ಲೆ ಚಿಕ್ಕೋಡಿ ಜಿಲ್ಲೆ ಆಗಬೇಕೆಂದು ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ಸಾಕಷ್ಟು ಜನ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಉದಾಹರಣೆಗೆ BR ಸಂಗಪ್ಪಗೋಳ ಅವರು, ಆಮೇಲೆ ಮಾನ್ಯ ದತ್ತು ಹಕ್ಯಾಗೋಳಜ್ಜ ಅವರು, ಒಬ್ಬ ಸ್ವಾಮೀಜಿ ಅವರು ತಮ್ಮ ಪ್ರಾಣವನ್ನು ಈ ಜಿಲ್ಲೆಗಾಗಿ ಹೋರಾಟ ಮಾಡಲು ಕಳೆದುಕೊಂಡಿದ್ದಾರೆ. ಹಾಗಾಗಿ 27 ವರ್ಷದಿಂದ ಬಂದಂಥ ಈ ಒಂದು ಏನು ಜಿಲ್ಲೆಗಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಎಲ್ಲ ಹೋರಾಟಗಾರರಿಗೆ ನಾವು ಕೂಡ ಚಿಕ್ಕೋಡಿ ಜಿಲ್ಲಾ OBC ಅಧ್ಯಕ್ಷರಾಗಿ ನಾನು ಕೂಡ ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ. ಭಾಗಿಯಾಗುತ್ತಾ ಇವತ್ತು ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಏನು ತಾವು ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಯಾವ ಮಾತನ್ನು ಕೊಟ್ಟಿದ್ದೀರಿ, ಇಲ್ಲಿ ಸಂಸದರು ಹಾಗೂ ಇಲ್ಲಿ ಜನಪ್ರತಿನಿಧಿಗಳಂಥ ಮಾನ್ಯ ಗಣೇಶ ಹುಕ್ಕೇರಿ ಅವರು ಹಾಗೂ ಜಿಲ್ಲಾ ಮಂತ್ರಿಗಳು ತಾವು ಏನು ಹೇಳಿದ್ರಿ, ಈಗ ಕೇವಲ ಒಂದು 6 ತಿಂಗಳಿಂದ ಏನು ಹೇಳಿದ್ರಿಪ್ಪ ಅಂದ್ರೆ ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡ್ತೀವಿ ಅನ್ನುವಂಥ ಶಬ್ದವನ್ನು ಪ್ರತಿ ಸಭೆಯಲ್ಲಿ ರಾಯಭಾಗದಲ್ಲಿರ್ಬೋದು, ಮುಗುಳುಕೋಟದಲ್ಲಿರ್ಬೋದು, ಚಿಕ್ಕೋಡಿಯಲ್ಲಿರ್ಬೋದು ನಾವು ಚಿಕ್ಕೋಡಿ ಜಿಲ್ಲೆಯನ್ನು ಘೋಷಣೆ ಮಾಡ್ತೀವಿ, ನಮಗೆ ಆಶೀರ್ವಾದ ಮಾಡಿರಿ ಅಂತ ಜನರಿಗೆ ಹೇಳಿದ್ದೀರಿ. ಆ ಪ್ರಕಾರ ತಾವು ನಡೆದುಕೊಳ್ಳದೆ ಹೋದರೆ ಮುಂದಿನ ದಿನಮಾನದಲ್ಲಿ ನಾವು ಕೂಡ ನಮ್ಮ OBC ಮೋರ್ಚಾ ವತಿಯಿಂದ ಸಾವಿರಾರು ಜನರನ್ನು ತಂದ ಇಲ್ಲಿ ಚಿಕ್ಕೋಡಿಯಲ್ಲಿ ಜಿಲ್ಲಾ ಆಗಲಿಕ್ಕೆ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮೆಲ್ಲ ಮುಖಂಡರಿಗೆ ನಾವು ಕೂಡ ಬೆಂಬಲವನ್ನು ಕೊಡ್ತೀವಿ. ಆಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು. ತಾವು ಮಾನ್ಯ ಮುಖ್ಯಮಂತ್ರಿಗಳು ಈಗ ಏನು ವಿಧಾನಸಭೆ ಅಧಿವೇಶನ ನಡೆದಿದೆ, ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಮಂತ್ರಿಗಳು, ಸ್ಥಳೀಯ ಶಾಸಕರು, ಸ್ಥಳೀಯ ಸಂಸದರು ಕೂಡಿಕೊಂಡು ತಾವೆಲ್ಲರೂ ಈ ಒಂದು ನಿರಂತರವಾಗಿ ನಡೆದಂಥ 27 ವರ್ಷಗಳಿಂದ ನಡೆದಂಥ ಈ ಹೋರಾಟಕ್ಕೆ ತಾವು ಹೋರಾಟವನ್ನು ಮನಗಂಡು ತಾವೆಲ್ಲರೂ ಈ ವಿಚಾರವನ್ನು ತಾವೇನು ಮಾತು ಕೊಟ್ಟಿದ್ರಿ ಆ ಮಾತಿನಂತೆ ನಡೆದುಕೊಳ್ಳ್ರಿ. ಇವತ್ತು ನಾಳೆ ಕೊನೆಯ ದಿನ ಇದೆ ಅಧಿವೇಶನ. ಈ ಅಧಿವೇಶನದಲ್ಲಿ ತಾವೆಲ್ಲರೂ ಸರ್ಕಾರ ವಿಚಾರಿಸಿ ಇಲ್ಲಿ ಸ್ಥಳೀಯ ಪ್ರತಿನಿಧಿಗಳು ಕೂಡ ವಿಚಾರಣೆಯನ್ನು ಮಾಡಿ ಇದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಚಿಕ್ಕೋಡಿ ಜಿಲ್ಲೆ ಅಂತ ಘೋಷಣೆ ಮಾಡಬೇಕಂತೇಳಿದ ನಾನು ಈ ಒಂದು ಹೋರಾಟ ಸಮಿತಿ ವತಿಯಿಂದ ತಮ್ಮಲ್ಲಿ ವಿನಂತಿ ಮಾಡೋದ್ರ ಮುಖಾಂತರ ಆಗ್ರಹವನ್ನು ಮಾಡ್ತಂತೇಳಿದ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಹೋರಾಟ ಸಮಿತಿಯ ಜಿಲ್ಲಾ ಅಧ್ಯಕ್ಷ ಸಂಜು ಬಡಿಗೇರ್, ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಸೇರಿದಂತೆ ಜಿಲ್ಲಾ ಹೋರಾಟ ಸಮಿತಿಯ ಸದಸ್ಯರು ಕೂಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, BB5 ನ್ಯೂಸ್ ಕನ್ನಡ, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.